ಜ್ಯೋತಿಷಿಯ ಒಂದು ವೇಷದಲ್ಲಿ ಡ್ರಗ್ಸ್ ದಂಧೆ ಮಾಡ್ತಾ ಇದ್ದ ಒಬ್ಬ ರಾಜ್ಯದಲ್ಲಿ ಅವ್ಯವಹಾರವಾಗಿ ನಡೀತಾ ಇದ್ದಂತಹ ಒಂದು ಡ್ರಗ್ಸ್ ದಂಧೆ ಏನಿದೆ ಅದೇ ಒಂದು ವಿಚಾರವಾಗಿ ಬೆಳಗಾವಿಯ ಸದನದಲ್ಲಿಯೂ ಕೂಡ ಈ ಒಂದು ಡ್ರಗ್ಸ್ನ ಒಂದು ದಂಧೆಗೆ ಕಡಿವಾಣ ಹಾಕುವಂತೆ ವಿಪಕ್ಷಗಳಿಂದ ದೊಡ್ಡ ಮಟ್ಟದ ಒಂದು ಆಗ್ರಹ ಕೇಳಿ ಬಂದಿತ್ತು. ಈಗ ವಿಮಾನಯಾನದ ಮೂಲಕ 18 ಕೋಟಿ ಮೌಲ್ಯದ ಒಂದು ಡ್ರಗ್ಸ್ ಸಾಗಾಟ ಆಗ್ತಾ ಇದೆ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗ್ತಾ ಇದೆ ಅಂತಂದರೆ ಬೆಳಗಾವಿಯ ಸದನದಲ್ಲೂ ಕೂಡ ಇದರ ಬಗ್ಗೆ ಪ್ರಶ್ನೆ ಬಂದಿತ್ತು. ಈತ ವಿಮಾನಯಾನದ ಮೂಲಕ 18 ಕೋಟಿ ಮೌಲ್ಯದ ಡ್ರಗ್ಸ್ ಸಾಗಾಟ ಆಗಿತ್ತು. ಮಹಾಲಕ್ಷ್ಮಿ ಲೇಔಟ್ ಪೊಲೀಸರಿಂದ ಕೋಟಿ ಮೌಲ್ಯದ ಡ್ರಗ್ಸ್ ವಶಪಡಿಸಿಕೊಂಡಿದ್ದಾರೆ. ಬ್ಯಾಂಕಾಕ್ನಿಂದ ಬರ್ತಾ ಇದ್ರು ಕೆಲವರು, ಅವರನ್ನು ಪೊಲೀಸರು ಏನಂದರೆ ಈತ ಜ್ಯೋತಿಷ್ಯ ಒಂದು ವೇಷದಲ್ಲಿ ಹಾಕ್ಕೊಂಡು ಬರ್ತಾ ಇದ್ದಂದರೆ ಅದನ್ನ ಹಿಡ್ಕೊಂಡಿದ್ದಾರೆ ಪೊಲೀಸರು. ಬ್ಯಾಂಕಾಕ್ನ ಒಂದು ಕಾಂಟ್ಯಾಕ್ಟ್ ಒಂದು ಬೆನ್ನತ್ತಿದ್ದಂತಹ ಒಂದು ಪೊಲೀಸರು ಕಾಂಟ್ಯಾಕ್ಟ್ಗಳನ್ನು ಜ್ಯೋತಿಷಿ ವೇಷದಲ್ಲಿ ಒಬ್ಬ ಗಿರಾಕಿ ಬಂದಿದ್ದ, ಆತನ ಸುಳಿವು ಸಿಕ್ಕಿತ್ತು. ಕೇರಳದಲ್ಲಿ ಜ್ಯೋತಿಷಿ ವೇಷವನ್ನು ತೊಟ್ಟುಕೊಂಡು ಈತ ಡ್ರಗ್ಸ್ ದಂಧೆಯನ್ನು ಮಾಡ್ತಾ ಇದ್ದ, ಅದರಲ್ಲಿ ಭಾಗಿಯಾಗಿದ್ದಾನೆ ಅಂತ ವಿಚಾರ ಕೇಳಿ ಬರ್ತಾ ಇದೆ. ಹೀಗಾಗಿ ಕೆಲ ದಿನಗಳ ಹಿಂದೆ ಎಷ್ಟೇ ಕಾರ್ಯಾಚರಣೆಯನ್ನು ನಡೆಸಿದ್ರು ಪೊಲೀಸರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಮ್ರಾನ್ ಹಾಗೂ ಸೈಫುದ್ದೀನ್ ಏನಿದ್ದಾರೆ ಎಂಬ ಒಂದು ದಂಪತಿಗಳು ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ. ಅವರು ಡ್ರಗ್ಸ್ ದಂಧೆಯಲ್ಲಿ ತೊಡಗಿದ್ರು ಎನ್ನುವಂತಹ ಆರೋಪ ಕೇಳಿ ಬಂದಿತ್ತು, ಅನುಮಾನ ಕೂಡ. ಹೀಗಾಗಿ ಇದೇ ಒಂದು ವಿಚಾರವಾಗಿ ಪೊಲೀಸರು ಈ ಇಬ್ಬರು ದಂಪತಿಗಳನ್ನು ಬಂಧಿಸಿದ್ದಾರೆ. ಈ ದಂಪತಿಯ ಬಳಿ ಇದ್ದಂತಹ ಒಂದು 18 ಕೋಟಿ ಮೌಲ್ಯದ ಹೈಡ್ರೋ ಗಾಂಜಾವನ್ನು ಜಪ್ತಿ ಮಾಡಿದ್ದಾರೆ, ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಈ ಬಗ್ಗೆ ಪೊಲೀಸರು ಕೂಡ ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮತ್ತಾರಾದರೂ ಸಿಗುತ್ತಾರಾ ಅಂತ ಹೇಳಿ ತನಿಖೆಯ ವೇಳೆ ಕೇರಳದಲ್ಲಿ ಮತ್ತೋರ್ವ ಆರೋಪಿಯನ್ನು ಬಂಧಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸುಬೇರ್ ಎಂಬಾತನನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಮತ್ತೊಬ್ಬ ಆರೋಪಿ ಈತ ಜ್ಯೋತಿಷಿಯ ಒಂದು ವೇಷವನ್ನು ಹಾಕ್ಕೊಂಡು ಡ್ರಗ್ಸ್ ದಂಧೆಯನ್ನು ಮಾಡ್ತಾ ಇದ್ದ, ಡ್ರಗ್ಸ್ ದಂಧೆಯಲ್ಲಿ ಭಾಗವಹಿಸಿದ್ದ ಅಂತ ಒಂದು ಆರೋಪ ಇತ್ತು. ಅದರ ಒಂದು ಮಾಹಿತಿ ಪೊಲೀಸರಿಗೆ ಸಿಕ್ಕಿತ್ತು. ಹೀಗಾಗಿ ಈತರಿಂದ ಕೂಡ ಡ್ರಗ್ಸನ್ನು ವಶಪಡಿಸಿಕೊಂಡಿದ್ದಾರೆ. ಹೈಡ್ರೋ ಡ್ರಗ್ಸನ್ನು ವಶಪಡಿಸಿಕೊಂಡಿರುವಂಥದ್ದು. ಬ್ಯಾಂಕಾಕ್ನ ಒಂದು ಕಾಂಟ್ಯಾಕ್ಟ್ಗಳನ್ನು ಬೆನ್ನತ್ತಿದ್ದಾರೆ. ಅಂದರೆ ಯಾರ್ಯಾರು ಸಂಪರ್ಕದಲ್ಲಿದ್ದಾರೆ ಅವರೆಲ್ಲರನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಎಲ್ಲ ಕಾಂಟ್ಯಾಕ್ಟ್ಗಳನ್ನು ತೆಗೆದುಕೊಂಡಿದ್ದಾರೆ ಪೊಲೀಸರು. ಒಂದು ಕಾರ್ಯಾಚರಣೆ ಮಾಡಿದಾಗ ಎಲ್ಲವೂ ಕೂಡ ಗೊತ್ತಾಗಿದೆ. ಇದೇ ಒಂದು ಕಾರ್ಯಾಚರಣೆಯ ಯಶಸ್ವಿ ಕೂಡ ಆಗಿದೆ. ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಸಿಮ್ರಾನ್ ಹಾಗೂ ಸೈಫುದ್ದೀನ್ ಎಂಬ ದಂಪತಿಗಳೇನಿದೆ ಅವರಿಬ್ಬರನ್ನು ಬಂಧಿಸಿದ್ದಾರೆ. ಅದರ ಜೊತೆಗೆ ಈ ದಂಪತಿಗಳ ಬಳಿ ಇದ್ದಂತಹ ಒಂದು 18 ಕೋಟಿ ಮೌಲ್ಯದ ಹೈಡ್ರೋ ಗಾಂಜಾ ಏನಿದೆ ಅದನ್ನು ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಈ ಬಗ್ಗೆ ಪೊಲೀಸರು ಕೂಡ ಇನ್ನಷ್ಟು ಹೆಚ್ಚಿನ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತಾರ್ಯಾರು ಸಿಗ್ತಾರಾ ಅಂತ ತನಿಖೆಯಲ್ಲಿ ಕೇರಳದ ಮತ್ತೊಬ್ಬ ವ್ಯಕ್ತಿ ಅಥವಾ ಆರೋಪಿ ಕೂಡ ಪತ್ತೆಯಾಗಿದ್ದಾನೆ, ಆತನನ್ನು ಬಂಧಿಸಿದ್ದಾರೆ. ಈತ ಸುಬೇರ್ ಎಂಬಾತ ಅಂತ ಹೇಳಲಾಗ್ತಾ ಇದೆ. ಜ್ಯೋತಿಷ್ಯ ಹೇಳ್ತೀನಿ ಎನ್ನುವಂತಹ ಒಂದು ವೇಷವನ್ನು ಹಾಕ್ಕೊಂಡು ಈತ ಡ್ರಗ್ಸ್ ದಂಧೆಯಲ್ಲಿ ತೊಡಗಿಕೊಂಡಿದ್ದ. ಯಾರಿಗೂ ಕೂಡ ಅನುಮಾನ ಬರಬಾರ್ದು ಅಂತ ಹೇಳಿ ಜ್ಯೋತಿಷಿಯ ಒಂದು ವೇಷವನ್ನು ಹಾಕ್ಕೊಂಡಿದ್ದ. ಆದರೆ ಅದು ಪೊಲೀಸರಿಗೆ ಗೊತ್ತಾಗಿದೆ. ಪೊಲೀಸರು ಇವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಯಾರ್ಯಾರು ಈ ಒಂದು ದಂಧೆಯಲ್ಲಿ ತೊಡಗಿದ್ದಾರೆ, ಇವರ ಕಾಂಟ್ಯಾಕ್ಟ್ನಲ್ಲಿ ಯಾರ್ಯಾರು ಇದ್ದಾರೆ, ಯಾವ ದೇಶದಿಂದ ಇವರು ಆಮದು ಮಾಡ್ಕೊಳ್ತಾ ಇದ್ದಾರೆ, ಯಾರ್ಯಾರು ಕಾಂಟ್ಯಾಕ್ಟ್ನಲ್ಲಿದ್ದಾರೆ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತು ಯಾರು ಬಂಧಿತರಾಗಿದ್ದಾರೆ ಅವರಿಂದ ವಿಚಾರಣೆಯನ್ನು ಮಾಡಿ ವಿಷಯಗಳನ್ನು ಕೆದಕ್ತಾ ಇದ್ದಾರೆ ಪೊಲೀಸರು. ಇನ್ನು ಯಾರ್ಯಾರು ಸಿಗುತ್ತಾರೆ ಅಂತ ಹೇಳಿ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಏನು ಮಾಡಿದ್ದಾರೆ, ಅವರನ್ನು ವಶಕ್ಕೆ ಪಡೆದುಕೊಂಡು ಇನ್ನಷ್ಟು ತನಿಖೆಯನ್ನು ಮುಂದುವರಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.